ಮುಚ್ಕೊಂಡು ಮಂಗ್ಳೂರ್ ಬನ್ಸ್ ಮಾಡ್ರಲ್ಲ ಅಂತೀರಲ್ಲ ಅವತ್ತು ಕಾಮೆಂಟ್ಸ್ ಅಲ್ಲಿ ಇಡಬೇಡಿ. ಅಷ್ಟು ವ್ಯೂಸ್ ಬರಲ್ಲ ಬಿಡು ಮನಿ ಕಮೆಂಟ್ ಮಾಡೋ. ನಮ್ ವಿಡಿಯೋಸ್ ನಾವೇ ಕಮೆಂಟ್ ಹಾಕೋಬೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮೊನ್ನೆ ನಾವು ಬೆಂಡೆಕಾಯಿ ಫ್ರೈ ಮತ್ತೆ ವೆಜಿಟೇಬಲ್ ಕಟ್ಲೆಟ್ ಮಾಡಿದ್ವಿ. ಅವತ್ತು ನಾವು ಇಂಟರ್ನ್ಯಾಷನಲ್ ಚೆಫ್ ನ ಕರ್ಕೊಂಡ್ ಬಂದಿದ್ವಿ. ಇವತ್ತು ಇಂಟ್ರೊಡ್ಯೂಸಿಂಗ್ ಲೋಕಲ್ ಚೆಫ್ ಮಣಿಕುಮಾರ್ ಅಲಿಯಾಸ್ ಮಂಜು. ನಮಸ್ಕಾರ. ಇವ್ರನ್ನ ಸ್ಪೆಷಲ್ ಆಗಿ ಮಂಗ್ಳೂರ್ ಡಿಶ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಮಂಗ್ಳೂರಿಂದ ಕರ್ಸಿದೀವಿ. ಸೊ ಇವರು ಇವತ್ತು ನಮ್ಗೆ ತುಂಬಾ ಬನಾನಾಸ್ ಬಂದಿತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇಂದ. ಸೊ ಆ ಬನಾನಾಸ್ ಎಲ್ಲ ಮಿಕ್ಕಿ ಹಾಳಾಗ್ಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವ್ರನ್ನ ಕರ್ಸಿ ನಾವಿವತ್ತು ಮಂಗ್ಳೂರ್ ಬಂದ್ ಮಾಡ್ತಿದೀವಿ ಗಾಯ್ಸ್. ಸೊ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೆಂಗ್ ಮಾಡ್ಬೇಕು ಅಂತೆಲ್ಲ ಬಾಯಲ್ಲಿ ನಾಲ್ಗೆನೆ ಎಲ್ಲಿದಂತಹ ಈ ಮಂಜುನಾಥ್ ಅವರು ಹೇಳ್ತಾರೆ. ಐ ಮೀನ್ ಮಣಿಗಿ. ಮಂಗ್ಳೂರ್ ಬನ್ಸ್ ಮಾಡಕ್ಕೆ ಸಾರಿ ಏನೋ ಅಡ್ಡ ಬೀಳ್ತಾ ಇದೆ. ಮಂಗ್ಳೂರ್ ಬನ್ಸ್ ಮಾಡಕ್ಕೆ ಬೇಕಿರೋದು ಮೈನ್ ಆಗಿ ರೆಸಿಪಿ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಬೌಲ್, ಅದರೊಳಗಡೆ ಬನಾನ, ಜೀರಿಗೆ, ಇದು ಬಂದ್ಬಿಟ್ಟು ಶುಗರ್, ಸಾಲ್ಟ್. ನೆಕ್ಸ್ಟ್ ಸ್ಮ್ಯಾಶ್ ಮಾಡೋದು. ಸ್ಮ್ಯಾಶ್ ಮಾಡೋದು. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋದು. ಓಕೆ. ಸೊ ಇವಾಗ ನಾವು ಮಂಗ್ಳೂರ್ ಡಿಶ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇವಾಗ ನಮ್ಮ ಕನ್ನಡ ಸ್ಲಾಂಗ್ ಎಲ್ಲ ಮಂಗ್ಳೂರೇ ಚೇಂಜ್ ಮಾಡೋದು. ಎಂತ ಬಾರೇ ಮಂಗ್ಳೂರ್ ನೋಡ್ಬಿಟ್ಟು ನಮ್ಮ ದಯವಿಟ್ಟು ಹೊಡಿತೀವಿ, ಟ್ರೈ ಮಾಡ್ತೀವಿ. ಎಂತ ಕೊಟ್ಟು ಅಂತ ಇವಾಗ ಸ್ವಲ್ಪ ನಾನು ಮಂಗ್ಳೂರ್ ಬನ್ಸ್ ಮಾಡಕ್ಕೆ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕುವ. ಸಕ್ಕರೆ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಬಟ್ ನಾವು ಮಂಗ್ಳೂರ್ ಭಾಷೆ ತಪ್ಪುತ್ತೈತೆ ಮಾರ್ರೆ. ಶುಗರ್ ಸ್ವಲ್ಪ ಕಮ್ಮಿ ತಿನ್ನೋದು, ಅದಕ್ಕೆ ಕಮ್ಮಿ ಹಾಕೋಣ. ಪಾಪ ಸ್ವೀಟ್ 16 ಶುಗರ್ ಕಾಯಿಲೆ ಬಂದೈತೆ. ರುಚಿಗೆ ಸಾಲ್ಟ್ ಹಾಕೋಣವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಅದಕ್ಕೆ ಸ್ವಲ್ಪ ಜೀರಿಗೆ, ಮಂಗ್ಳೂರು ಬನ್ಸ್ಗೆ ಮೈ ಫ್ಲೇವರ್ ಕೊಡುತ್ತೆ. 1 ಸ್ಪೂನ್ ಜೀರಿಗೆ. ಅವಾಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಸ್ಮ್ಯಾಶ್ ಇರೋ ಬರೋ ಶಕ್ತಿ ಎಲ್ಲ ಉಪಯೋಗಿಸಿ ಸ್ಮ್ಯಾಶ್ ಮಾಡೋಣ. ಅಕಸ್ಮಾತ್ ಏನಾದ್ರು ನಮ್ಮ ಮಣಿಕಂಠ ಅವ್ರ ಮುಂದಕ್ಕೆ ಬಂದು ಸ್ಮ್ಯಾಶ್ ಮಾಡಕ್ ನಿಂತ್ಕೊಂಡ್ರೆ ಬೌಲೆ ಸ್ಮ್ಯಾಶ್ ಆಗ್ಬಿಡತ್ತೆ ಅಂತ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಮೊನ್ನೆ ವಾರಕ್ಕೊಂದ್ಸಲಿ ಜಿಮ್ಮಿಗೆ ಹೋಗ್ತಿದ್ದಾರೆ. ಸಾರಿ 15 ದಿವಸಕ್ಕೊಂದ್ಸಲಿ ಜಿಮ್ಮಿಗೆ ಹೋಗ್ತಿದ್ದಾರೆ. ನೋಡಿದ್ರ ಹಂಗೆಲ್ಲ ತೋರ್ಸ್ಬಿಡ ಮಣಿ, ಬೆಚ್ಚ ಬೀಳ್ತಾವ. ಸ್ಮ್ಯಾಶ್ ಮಾಡ್ತೀನಿ. ನೀವು ಮೈದಾ ಕೊಡಿ. ಮೈದಾ ಎಲ್ಲಿದೆ ಹುಡುಕಿ ದಯವಿಟ್ಟು. 6 ತಿಂಗಳಿಂದ ತಂದಿಟ್ಟಿರೋಂತ ಮೈದಾ ಕವರ್ ಒಳಗಡೆ ಇರೋ ಮೈದಾ ಪ್ಲಾಸ್ಟಿಕ್ ಕವರ್ ಅಲ್ಲೇ ಇರ್ಬೇಕು, ಇಲ್ಲಾಂದ್ರೆ ಮಂಗ್ಳೂರ್ ಬನ್ಸ್ ಚೆನ್ನಾಗಿ ಬರಲ್ಲ. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಅದ್ರಲ್ಲಿ ಮಿಕ್ಸ್ ಮಾಡೋಲ್ಲ. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಸೊ ಇವಾಗ 6 ತಿಂಗಳಿಂದ ಇಟ್ಟಿರೋ ಮೈದಾನ ಹಾಕೋಣ ಇದಕ್ಕೆ. ಗಾಯ್ಸ್ ಇದು ಜಸ್ಟ್ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಮಾಡ್ತಿರೋದು. ಆಮೇಲೆ ನೀವು ವಿಡಿಯೋ ಅರ್ಧ ಆದ್ಮೇಲೆ ನಮ್ಮ ಅವತಾರಗಳೆಲ್ಲ ಚೇಂಜ್ ಆಗ್ಬೋದು. ಬಿಕಾಸ್ ನಾವ್ ಇದನ್ನ ಮಾಡಕ್ಕೆ ಈವ್ನಿಂಗ್ ಆಗತ್ತೆ. ಮಿನಿಮಮ್ 6 to 8 hours ಕಲರ್ಡ್ ಆಗ್ತಾನೆ ಇದಕ್ಕೆ. ಹೌದು ಗಾಯ್ಸ್, ಎಂತ ಗೊತ್ತಾ, ನಮ್ಮಮ್ಮ ಮೊಸರನ್ನ ಮಜ್ಜಿಗೆ ಮಾಡೋರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಇವರು. ಮಜ್ಜಿಗೆ ಹಾಕಕ್ಕಾಗಲ್ಲ, ಮೊಸರು ಬೇಕು. ಇವಾಗ ಏನಿಲ್ಲ, ಏನಾಗಲ್ಲ. ನೀರ್ ಹಾಕ್ಬಾರ್ದು, ಬರಲ್ಲ. ನೀರಲ್ಲ ಮಜ್ಜಿಗೆ. ಅಡಿಗೆ ಮಾಡುವಂತ ಮಂಗ್ಳೂರಿಂದ ಚೆಫ್ನ ಕರ್ಸ್ಬಿಟ್ಟು ನಾನು ಹೇಳಿದ್ದೆ ಕೇಳ್ತಾ ಇಲ್ಲ. ನಾನು ಹೆಂಗೆ ಅಡಿಗೆ ಮಾಡ್ಲಿ ಗೈಸ್. ಮಧ್ಯದಲ್ಲಿ ಮ್ಯಾನೇಜರ್ ಇಂದ ಕಾಲ್ಸ್. ಸೊ ನಮ್ಮ ಕೆಲಸದಿಂದ ಬಂದ್ಬಿಟ್ಟು ಇಲ್ಲಿ ಬಂದು ಮಂಗ್ಳೂರ್ ಬಂದ್ ಮಾಡ್ತಿದ್ದಾರೆ. ಮ್ಯಾನೇಜರ್ ಕೇಳಿದ್ರೆ ಆಚೆ ಊಟ ತಿನ್ನಕ್ ಬಂದಿದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಗೈಸ್, ಹಠಾತ್ ಪರಿಣಾಮದಿಂದ ಸ್ವಲ್ಪ ಹಿಟ್ಟು ಕಮ್ಮಿ ಆಗೋಯ್ತು. ನೋಡಿ, ಹಿಟ್ಟು ಕಮ್ಮಿ ಆಗೋಯ್ತು. ಇಷ್ಟು ತುಂಬಾ ಸಾಫ್ಟ್ ಆಗಿರ್ಬಾರ್ದು. ಅದಕ್ಕೆ ಈಗ ಮತ್ತೆ ಹೊಸ ಹಿಟ್ಟು ತರಕ್ಕೆ ಮತ್ತೆ ಮೊಸರನ್ನ ನಮ್ಮಮ್ಮ ಆಲ್ರೆಡಿ ಮಜ್ಜಿಗೆ ಮಾಡಿರೋದಕ್ಕೆ ಮೊಸರು ತರಕ್ಕೆ ಕಷ್ಟ ಆಗ್ಬಿಟ್ಟು 30 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜೆಪ್ಟೋ ಆಗಿ ಡೆಲಿವರಿನ ಮಾಡ್ತಿದ್ದಾರೆ. ಇವಾಗ ಐ ಮೀನ್ ಆರ್ಡರ್ ಮಾಡ್ತಿದ್ದಾರೆ. 30 ರೂಪಾಯಿ ಡೆಲಿವರಿ ಚಾರ್ಜ್ ಹೋದ್ರೂ ಪರವಾಗಿಲ್ಲ, ನಮ್ಗೆ 2 ನಿಮಿಷ ಪಕ್ಕದ ರೋಡ್ ಹೋಗಕ್ಕಾಗಲ್ಲ ಅಂತೆಲ್ಲ ಇದಾರೆ ಜನ. ನೀವೆಲ್ಲ ಹಂಗಿರ್ಬೇಡಿ ಗೈಸ್. ಸೊ ಹೋಗಿ ಪಕ್ಕದ ರೋಡಲ್ಲೇ ಹೋಗಿ ನೀನೆ. ಸೊ ಆಫ್ಟರ್ ಎ ಬ್ರೇಕ್ ವಿ ಆರ್ ಬ್ಯಾಕ್ ವಿತ್ ಮೈದಾ ಹಣ್ಣು ಮೊಸರು. ಜೆಪ್ಟೋ ಮಾಡ್ಲಿಲ್ಲ, ನಡ್ಕೊಂಡು ಹೋಗಿ ತಗೊಂಡ್ಬಂದೆ. ನಾನು ಕೊಟ್ಟಿರೋ ಮೋಟಿವೇಶನಲ್ ಸ್ಪೀಚ್ ವರ್ಕ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಲೈಫಲ್ಲಿ ಡಿಪ್ರೆಷನ್ ಆಗ್ತಿದೆ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮೋಟಿವೇಟ್ ಸ್ಪೀಕರ್ ಕೂಡ, ಎಲ್ಲರನ್ನು ಮೋಟಿವೇಟ್ ಕೂಡ ಮಾಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕುವ. ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ, ಪ್ಯಾಕೆಟ್ಗೆ ಹೋಲ್ ಮಾಡ್ಬೇಕು. ಕತ್ರಿ ಎಲ್ಲ ಐತೆ, ಇಲ್ಲಿ ಕತ್ರಿ. ಇದಕ್ಕೆ ಮೊಸರು ಹಾಕೋಣ ಸ್ವಲ್ಪ. ಇವಾಗ ಮತ್ತೆ ಮೈದಾ ಕಾಫಿ ಹಾಕ್ಬೇಕು. ಚಪಾತಿ ಹಿಟ್ಟು ಆಗ್ಬೇಕದು, ಮತ್ತೆ ಸಾಫ್ಟ್ ಆಗ್ಬಿಡತ್ತೆ. ಚೆಫ್ ಏನು ಗೊತ್ತೇ ಇಲ್ಲ ಗಾಯ್ಸ್. ಸುಮ್ಮನೆ ಚೆಫ್ ಅಂತ ಹೆಸರು ಹೇಳ್ಕೊಂಡು ಬಂದ್ಬಿಡ್ತಾರೆ. ಹೋಗ್ಬಿಡ್ತೀನಿ. ಇದೆಲ್ಲ ಪ್ರೋಮೋ ಬಟ್ ಆಕ್ಷನ್ ಮಾಡೋದ್ರೆ ಓವರ್ ಆಕ್ಷನ್ ಮಾಡಿ. ಇಂಥ
ಗೊತ್ತಾ ಮಾರ್ಯಾರೆ, ನಮ್ಮ ಚೆಫ್ ಸ್ಟಾರ್ಟಿಂಗ್ ನಾನು ಮಂಗ್ಳೂರ್ ಭಾಷೆಯಲ್ಲಿ ಮಾತಾಡ್ತೀನಿ ಅಂತ 2 ಸೆಕೆಂಡ್ ಕೂಡ ಮಾತಾಡ್ಲಿಲ್ಲ ಮಾರ್ಯಾರಿ. ಮಂಗ್ಳೂರಲ್ಲಿ ಅವಮಾನ ಮಾಡ್ತಾರೆ. ಮಾತಾಡಿ ಬಯಸ್ಕೊಳೋ ಬದಲು ಸುಮ್ಮನೆ ಇರೋದು. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನುಂಟು ಮಾರ್ಯಾರೆ, ನೀವೇ ಹೇಳಿ. ನಾವ್ ಮಾಡ್ತಿರೋ ಮಂಗ್ಳೂರ್ ಬಂದು ನೋಡಿ ಫುಲ್ ವ್ಯೂಸ್ ಹೋಗ್ಬಿಟ್ಟು ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ರಕ್ಷಿತನ್ ಕರ್ದಂಗೆ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ಗೆ ನಮ್ಮನ್ನು ತಗೊಂತಾರೆ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರ್ತುಂಟು ಮರ ಇಲ್ಲಿ ಮಂಗ್ಳೂರ್ ಬನ್. ನೀನ್ ಫಸ್ಟ್ ಟೈಮ್ ಮಂಗ್ಳೂರ್ ಬನ್ ತಿಂದಿದ್ದು? ಮಂಗ್ಳೂರಲ್ಲಿ ನಾನ್ ಮಂಗ್ಳೂರ್ ಬನ್ ಫಸ್ಟ್ ತಿಂದಿದ್ದು ಸಿಗಂದೂರಲ್ಲಿ. ಇನ್ನ ಅವತ್ತು ನಾನು ಮಂಗ್ಳೂರ್ ಬಿಟ್ಟಿನೆಲ್ಲ ಕಳ್ತಿದ್ದೀನಿ. ಹೆಂಗ್ ಬಂದಿದೆ ಇನ್ನೂ ಹಿಟ್ಟು ಹಾಕ್ಬೇಕು ಅದಕ್ಕೆ. ಹಿಟ್ಟು ಹಾಕ್ಬೇಕು ಅಂತಾರೆ, ಬಟ್ ಹಿಟ್ಟು ಹಾಕ್ಬಾರ್ದು. ಇಲ್ಲ ಹಾಕ್ತದು ಬೇಡ, ಗಟ್ಟಿ ಆಗುತ್ತೆ. ಇಲ್ಲ ಅದು ನೀರ್ ಬಿಟ್ಕೊಳತ್ತೆ. ಕೇಳಲ್ಲ, ಸುಮ್ಮನೆ ಹೆಸರಿಗಷ್ಟೇ ನನ್ನ ಚೆಫು. ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಆಯಿಲ್ ಹಾಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡ್ಬೇಕು. ಆಯಿಲ್ ಹಾಕ್ತೀವಿ ಅಂದ್ರೆ ಅಂಟು ಬರಬಾರ್ದು ಅಂತ, ಈ ತರ ಇರ್ಬೇಕು. ಸೊ ಈಗ ಇದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ತೇವೆ. ಇಟ್ಟಿದ್ದ ನಂತರ ಸಾಯಂಕಾಲ ಬಂದ್ ಮಾಡ್ತೇವೆ ಅಷ್ಟೇ ಗಾಯ್ಸ್. ಇದು ಬೈ ಈವ್ನಿಂಗ್ ಇಂಟರ್ವಲ್ ಟೈಮ್. ಆಫ್ಟರ್ ಇಂಟರ್ವಲ್ ವಿ ವಿಲ್ ಮೀಟ್ ಯು ಆನ್ ಈವ್ನಿಂಗ್. ಬೈ ಬೈ. ಆಫ್ಟರ್ ಎ ಲಾಂಗ್ ಬ್ರೇಕ್ ವಿ ಆರ್ ಬ್ಯಾಕ್. ಸ್ವಲ್ಪ ಮುಖ್ಯ ಅಂತ ಹೋಗ್ಬಿಟ್ಟು ಬಂದೆ. ಇವಾಗ ಆಫ್ಟರ್ 8 hours ಆದ್ಮೇಲೆ ನಾವ್ ಈಗ ಮಾಡ್ತಾ ಇದೀವಿ. ಫುಲ್ ಮ್ಯಾರಿನೇಟ್ ಆಗಿದೆ. ಫುಲ್ ಇರಿ ನೋಡಿ ಎಷ್ಟು ಸಾಫ್ಟ್ ಆಗಿ ಕೈಗೂ ಅಂಟ್ಕೊಂತಿಲ್ಲ. ಬೆಳಗ್ಗೆ ಮ್ಯಾರಿನೇಟ್ ಅಲ್ಲ, ಏನಾದ್ರು ಇದನ್ನ ಫರ್ಮೆಂಟ್ ಆಗಿದೆ. ಕರೆಕ್ಟ್. ಫಸ್ಟ್ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಬೇಕಂದ್ರೆ ಕೈಗೆ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಆಕ್ಚುಲಿ ಜಾಸ್ತಿ ಮೆತ್ತಗಾಯ್ತು ಅನ್ಸುತ್ತೆ. ಹಿಟ್ಟು ಹಾಕೊಂಡು ಉಜ್ಬೇಕು. ಗೊತ್ತು, ಸ್ವಲ್ಪ ಸಾಫ್ಟ್ ಆಗಿದೆ. ಆಕ್ಚುಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಳ್ಳಿ, ಬಟ್ ನಾವು ಅದು ರೆಕಾರ್ಡ್ ಮಾಡಿಲ್ಲ, ಮರ್ತೋಗಿದ್ವಿ. ನಾವು ಹಾಕಿದ್ವಿ, ಬಟ್ ನಿಮಗೆ ಹೇಳ್ಬೇಕಾದ್ರೆ ರೆಕಾರ್ಡ್ ಮಿಸ್ ಆಗಿದೆ. ಫುಲ್ ಸಾಫ್ಟ್ ಇದೆ ಅಂತ ನಾವು ಲಟ್ಟನಿಗೆ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಫುಲ್ ಫರ್ಮೆಂಟ್ ಆಗ್ಬಿಟ್ಟಿದೆ. ಚಪಾತಿ ತರ ಉಜ್ಬೇಕು ಆಕ್ಚುಲಿ, ಫರ್ಮೆಂಟ್ ಆಗಿರೋಗೋಸ್ಕರ ನಾನು ಜಸ್ಟ್ ಕೈಯಲ್ಲೇ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ಇನ್ನು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕು ಅಂತ. ಚೆಫ್ ಹೇಳಿದ್ ಮಾತು ಕೇಳಿಲ್ಲ, ಜೋಳದಾಗ ಬಡ್ಕೊಂಡ ನನಗೆ ಮಾಡಕ್ಕೆ ಬಿಡಲ್ಲ. ಆಕ್ಚುಲಿ ಚಪಾತಿ ತರ ಉಜ್ಜಲ್ಲ, ಕೈಯಲ್ಲೇ ಮಾಡ್ತಾರೆ ಮಂಗಳೂರಲ್ಲೆಲ್ಲ. ನಾವೆಲ್ಲ ದೇವ್ರು 2 ಕೈ ಕೊಟ್ಟಿದ್ದಾರೆ, ಕೈ ಯೂಸ್ ಮಾಡ್ಬೇಕಲ್ಲ. ಇವಾಗ ನೆಕ್ಸ್ಟ್ ಇದೆಲ್ಲ ಯೂಸ್ ಮಾಡೋದಿಲ್ಲ, ಇದು ಲೆಕ್ಕದನ್ನೆಲ್ಲ ದೇವ್ರು 2 ಕೈ ಕೊಟ್ಟವ್ರೆ, ಎಣ್ಣೆಯಿಂದ ಕೈ ಏನೋ ಮಾಡಕ್ ಹೋಗಿ ಏನಾಗ್ತಾ ಇತ್ತು. ಇನ್ನೊಂದು ಗೈಸ್, ನಮ್ಗೆ ಅದೇ ಆಲ್ರೆಡಿ ಹೇಳ್ದಂಗೆ ನಮ್ದು ಆಡ್ ಏಜೆನ್ಸಿ ಜೊತೆ ಇದೆ. ಸೊ ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಮಾಡಿ ಸುಮಾರು ಅವ್ರನ್ನ ಆಡ್ ಮಾಡ್ತಾ ಇದ್ದೀನಿ. ಇವ್ರು ನನ್ನ ಆಡ್ ಪ್ರಾಡಕ್ಟ್. ಇವ್ರಿಗೆ ಪಾಪ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ 20 ವರ್ಷ ಅಥವಾ 23 ವರ್ಷದ ಇದ್ರು ಪರವಾಗಿಲ್ಲ, ನಾನು ಯಾವಾಗ್ಲೂ ಹುಡುಗಿ ನೋಡ್ಕೊಂತ ನನ್ನ ತಲೆ ತಿಂತಾರೆ. ಸೊ ಯಾರಾದ್ರೂ ಈ ಹುಡುಗ ಇಷ್ಟ ಆದ್ರೆ, ಕುಕಿಂಗ್ ಸ್ಕಿಲ್ ಇಷ್ಟ ಆದ್ರೆ ಮೆಸೇಜ್ ಮಾಡ್ಬೋದು. ನೀವು ಬೇಕಾದ್ರೆ ಪರ್ಮನೆಂಟ್ ಬಾಯ್ ಫ್ರೆಂಡ್ ಆಗು ಇಟ್ಕೋಬಹುದು, ಅಥವಾ ಟೆಂಪರರಿ ನಾನೇನ್ ಟಿಶ್ಯೂ ಪೇಪರ ಓಡಿಸ್ಕೊಂಡು ಬಿಸಾಕಕ್ಕೆ ಅಂದ್ರೆ ಓಕೆ. ಪಾಪ ಹುಡುಗಂಗೆ ಒಳ್ಳೆವನು, ಚೆನ್ನಾಗಿ ಅಡಿಗೆ ಮಾಡ್ತಾನೆ, ಬಟ್ಟೆ ಹೊಡಿತಾನೆ. ಇವತ್ತು ಒಂದು ಬಟ್ಟೆ ಎಲ್ಲ ಒಪ್ಕೊಂಡಿದ್ದಾರೆ, ಮನೆ ಕಸ ಕೊಡಿಸ್ತಾನೆ, ಒರೆಸ್ತಾನೆ, ಪೂಜೆ ಮಾಡ್ತಾನೆ. ಕೆಲವೊಂದು ಕೆಟ್ಟ ಬುದ್ಧಿ ಇದೆ, ಅದು ಎಲ್ಲರ ಹುಡುಗರ ಹತ್ರನೂ ಇರೋವಂಥದ್ದೇ. ಎಂತದು ಸ್ವಲ್ಪ ಶ್ರೀರಾಮಚಂದ್ರ ಇದ್ದಂಗೆ ನಾನು ಕಾನ್ಫಿಡೆನ್ಸ್ ಜಾಸ್ತಿ. ಸೊ ಈ ಹುಡುಗ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನಿಮಗೆ ಗೊತ್ತಿರೋರ್ಗು ನೀವು ಸಜೆಸ್ಟ್ ಮಾಡ್ಬೋದು. ಇಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ. ಇವ್ರು ಡ್ಯಾಡಿ ಹೇಳ್ತಾರೆ ನಿಮ್ ಚಿಕ್ಕ ಹುಡುಗಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂತ ಅಂತೆ. ಚಿಕ್ಕೆ ಹೊಡೆದು ಕೈಯಲ್ಲಿ ನಾವು ರೇಖೆಗಳೆಲ್ಲ ಕರ್ಗೋಗ್ಬಿಟ್ಟಿದೆ, ಅರ್ಧೋಗ್ಬಿಟ್ಟಿದೆ. ರೇಖೆಗಳೆಲ್ಲ ಚಿಕ್ಕೆ ಹೊಡಿಯಕ್ಕೆ ಹುಡುಗಿ ಮಾತ್ರ ಬರ್ತಿಲ್ಲ, ಅದಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ ಗೈಸ್, ನನ್ನ ಚಾನಲ್ ನೋಡೋದು 5 views ಅಂದ್ರೆ ಅದ್ರಲ್ಲಿ 1 view ಇವಂದು. ಫಸ್ಟ್ ಕಾಮೆಂಟ್ ಅಪ್ಪಿ 5 ಜನ ಬಿಟ್ಟು 6ನೇ ಪರ್ಸನ್ ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ ಪ್ಲೀಸ್, ನನಗೂ ಗೊತ್ತಾಗ್ಬೇಕು ಯಾರ್ಯಾರು ನೋಡ್ತಿದ್ದಾರೆ ಅಂತ. ವಾಲ್ಕನೋ ಬರ್ತಾ ಇದೆ ಬಂದಿಯಲ್ಲಿ. ಸ್ಟ್ಯಾಂಡ್ ತಗೋ ಹೇಳ್ತೀನಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕುದಿತಿದ್ದೆ. ಸೊ ಚೆನ್ನಾಗಿ ಫರ್ಮೇಟ್ ಆಗಿದೆ, ಸೊ ಅದಕ್ಕೆ ಇದು ಇಷ್ಟು ಚೆನ್ನಾಗಿ ನೋಡಿ. ಓ ಶರ್ಟ್ ಸಾರಿ ಗೈಸ್, ನಿಮ್ಗೆ ನೋಡ್ಸಕ್ ಹೋಗಿ ಸೀದೋಗೈತೆ ಬಂದು. ಕಂಗ್ರಾಚುಲೇಷನ್, ನನ್ನ ಮೈಕ್ ಈಗ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಮಂಗಳೂರು ಬನ್ಸ್ ಸೂಪರ್ ಆಗಿ ಬಂದಿದೆ, ಡೆಲಿಷಿಯಸ್. ಮಂಗಳೂರು ಗರ್ಲ್ಸ್ ಕಮೆಂಟ್ ಮಾಡಿ ಒಂಚೂರು. ನಂತರ ಹುಡುಗನ ಮದುವೆ ಮಾಡ್ಕೊಂಡ್ರೆ ಈ ತರ ಡೈಲಿ ಬನ್ಸ್, ಗೋಲಿ ಬಜೆ. ಕಲರ್ ಸಾಮಾನ್ ಚಾಯ್ ಕಲರ್. ಹೈಟ್ 6.2. ಜಿಮ್ಗೆ ಹೋಗ್ತಾ ಇದೀನಿ ಇನ್ ಸ್ವಲ್ಪ ದಿವಸದಲ್ಲಿ. 15 ದಿವಸಕ್ಕೆ ಒಂದ್ಸರಿ ಜಿಮ್ಗೆ ಹೋಗ್ತಾನೆ. ಮಂತ್ಲಿ ಟ್ವೈಸ್ ಜಿಮ್ಗೆ ಹೋಗ್ತಾನೆ. ಬಾಡಿ ಬರುತ್ತೆ. ಅವಾಗ ಚೆಸ್ಟ್ ಎಲ್ಲ ಬಂದಿದೆ.
ನೋಡಿದ್ರ ಹೊಟ್ಟೆ ಬಂದಿದೆ, ಹೇಳ್ಕೊಂಡಿದ್ದೀನಿ. ಮಣಿ ನಾನು ಹೆಂಗೋ ಒಂದ್ ಸ್ವಲ್ಪ ಏನೋ ಹೇಳಿ ಹುಡ್ಗಿರ್ನ ಅಡ್ಜಸ್ಟ್ ಮಾಡ್ತಿದ್ದೆ. ನೀವು ಹೊಟ್ಟೆ ಚೆಸ್ತರ ನೋಡಿ ಬಂದಿರೋ ಹುಡ್ಗಿ ವಾಪಸ್ ಬೆಳಗ್ಗೆ ಕಾಣಿಸ್ತಾ ಇದೀನಲ್ಲ ನಾನು. ಮುಖ ತೊಳೆದ್ಮೇಲೆ ಸ್ವಲ್ಪ ಫೇರ್ ಅಂಡ್ ಲವ್ಲಿ ಫೇಸ್ ವಾಶ್ ಹಾಕಿ ತೊಳೆದಿದ್ದೀನಿ ನನಗೆ. ಸೊ ಮೀನ್ಸ್ ಫೇರ್ ಅಂಡ್ ಲವ್ಲಿ ಫೇಸ್ ನಾನ್ ಪಕ್ಕದಲ್ಲಿ ಇರೋದಕ್ಕೆ ನಾನು ಬ್ರೈಟ್ನೆಸ್ ನಿಮ್ ಮುಖ ಕೊಡೋದು ನಾನು ಬೆಳ್ಳಕ್ಕೆ ಇಟ್ಸ್ ಟೇಸ್ಟಿಂಗ್ ಟೈಮ್. ಗಾಯ್ಸ್ ನಮ್ಮ ಮಂಗ್ಳೂರ್ ಬನ್ ನೋಡ್ಬೋದು, ಹೊಗೆ ಬರ್ತಾ ಇದೆ. ಹೊಗೆ ಸಾಫ್ಟ್ ಆಗಿದೆ ಒಳಗಡೆ ಎಲ್ಲ. ಫುಲ್ ಸಾಫ್ಟ್. ಬಿಸಿದೆ. ಚೆಫ್ ಮಲ್ಲಿಕಾ ಆನ್ ಡ್ಯೂಟಿ ಮ್ಯಾಮ್. ಚೆನ್ನಾಗಿದೆ. ಚುರುಪ್ಪು ಹಾಕ್ಬೇಕಿತ್ತು, ಕಮ್ಮಿ ಅನ್ನಿಸ್ತು. ಎಷ್ಟಾಯ್ತದಿಂದ ಹೇಳ್ತೀನಿ. ಚಟ್ನಿ ಜೊತೆ ಮಸ್ತ್ ಆಗಿದೆ. ಮಸ್ತ್ ಆಗಿದೆಯಾ? ಸೂಪರ್. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್? 9. ಕಮ್ಮಿ ಇರೋದಕ್ಕೆ 1 ಪಾಯಿಂಟ್ ಕಮ್ಮಿ ಅಷ್ಟೇ. ಶಿಟ್. ನೆಕ್ಸ್ಟ್ ಟೈಮ್ ಇಂದ ಬಟ್ ಆಕ್ಚುಲಿ ಹಿಟ್ಟು ಕಲಿಸಿದಾಗ ಟೇಸ್ಟ್ ಮಾಡಬೇಕಿತ್ತು, ನಾನು ಟೇಸ್ಟ್ ಮಾಡಿಲ್ಲ. ಸೊ ಅದಕ್ಕೆ ಉಪ್ಪು ಸ್ವಲ್ಪ ಮಿಸ್ ಆಗಿದೆ, ಅಡ್ಜಸ್ಟ್ ಮಾಡೋಣ. ಹ್ಯಾಕ್ ಮಾಡೋಣ. ನಂಗೆ ತಿನ್ನಕ್ ಮನ್ಸಿಲ್ಲ ಅಂತಂದ್ರೆ, ಬಟ್ ನಾನು ತಿಂತಾನೆ ಇದೀನಿ. ನೀವು ಏನ್ ಮಾಡ್ಬೋದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಶಬಾಷ್. ಓಕೆ ಗೈಸ್, ಬಾಯ್. See you later.